ರಾಶಿಗೆ ಏಕ ಅನ್ನೋದನ್ನ ನಿಮಗೆ ಕೇಂದ್ರ ಸರ್ಕಾರ ಮಾಡಿದೆ. FRP ಕೇಂದ್ರ ಸರ್ಕಾರ ಮಾಡೈತೆ. ಅದಕ್ಕಾಗಿ ಆ FRP ಅಲ್ಲಿ ಸಾಕಷ್ಟು ಕಾನೂನುಗಳನ್ನು ತಿದ್ದುಪಡಿ ಮಾಡಬೇಕಾಗಿ ಕಾನೂನುಗಳನ್ನು ತಿದ್ದುಪಡಿ ಮಾಡ್ಬೇಕಪ್ಪ ಅಂತಂದ್ರ ಅದಕ್ಕಾಗಿ ಯಾರು ಕೂಡ ಬೇರೆ ಇಲ್ಲಿರ್ತಕ್ಕಂಥ ರಾಜ್ಯದ ಇದೇನ ಕಾಂಗ್ರೆಸ್ ಪಕ್ಷ ಐತಿ ಇವರಿಗೆ ನಿಗುದಿಲ್ಲ ದಗದ ಶುದ್ಧ ಮಾಡಕ ಕಾನೂನುಗಳನ್ನು ಕೆಲವು ತಿದ್ದುಪಡಿ ಮಾಡ್ತಕ್ಕಂಥ ಚಟುವಟಿಕೆ. ಅದಕ್ಕಾಗಿ ತಾವ ಸಾಹೇಬ್ರ ಯಾಕಂತಂದ್ರ ಕಾರ್ಖಾನೆ ಕೂಡ ಉಳಿಬೇಕು. ಕಾರ್ಖಾನೆ ನೀವು ಉಳಿಸಿದ್ರೆ ಕೇಂದ್ರ ಸರ್ಕಾರ ಅವ್ರ ರೈತರನ್ನ ಉಳಿಸ್ತಾರೋ ಹೌದಲ್ರಿ? ಯಾಕಂತಂದ್ರ ಕಾರ್ಖಾನೆಗಳು ಉಳಿದ್ರ ರೈತರನ್ನ ಅವ್ರು ಉಳಿಸಲಿಕ್ಕೆ ಸಾಧ್ಯತೆ ಅವ್ರನ್ನ ಯಾವ ಹೇಳ್ತಾರೋ ಅದೇನು ಕರೆಯೋದು. ಯಾಕಂದ್ರ ಆ ಕಾರಣದಿಂದ ನಮಗ್ ಇವತ್ತ 1150 ರೂಪಾಯಿ FRP ಒಳಗ ಕಡಿಮೆ ಆತ. ಇವತ್ತ 1150 ರೂಪಾಯಿ FRP ನಿಗದಿ ಮಾಡಿದ್ರೊಳಗೆ ಕಡಿಮೆ ಆತು. ಮುಂದ ಈಗ ನಿಗದಿ ಮಾಡಿದ್ದು 3550 ರೂಪಾಯಿ. ಆ 3550 ಮತ್ತಿದೊಂದು 1150 4700 ರೂಪಾಯಿ ಆಕೈತದ. ಇವತ್ತು ನಮ್ದು FRP 4700 ರೂಪಾಯಿ ಇರಬೇಕು. ಅದು 9.5 ರಿಕವರಿಗೆ ಇರ್ಬೇಕು. ಅಂದ್ರ ನಮಗ ಅದರೊಳಗ ಸಾಗಾಣಿಕೆ ಮತ್ತು ಕಟಾವ್ ತಗದ 3800 ಅಷ್ಟೇ ಉಳಿತೈತಿ. ನಾ ಹೇಳಿದ್ದು ನಿಮಗ ಬಹಳ ದೊಡ್ಡ ಅಮೌಂಟ್ ಅಂತ ಅನಸ್ತಿರ್ಬಹುದು. ಆದ್ರ 9.5ಗೆ 4700 ರೂಪಾಯಿ ಅಂತಂದ್ರ ಅದರೊಳಗ ಸಾಗಾಣಿಕೆ ಮತ್ತು ಕಟಿಂಗ್ ತೆಗೆದ್ರ 3800 900 ಅಷ್ಟೇ ಆಕೈತಿ. ಅದಕ್ಕ ಇದು 9.5ರಿಂದ ಹಂಗ ಕಪಿನ್ ರಿಕವರಿ ಹೆಂಗ್ ಹೆಚ್ಚಾಕೈತಿ ಹಂಗ ಹೆಚ್ಚಾಕೈತಿ. ಇದು ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು. ಇದನ್ನ ಈ ರೀತಿ ಕೇಂದ್ರ ಸರ್ಕಾರ ಮಾಡಿದ್ದು ನಮಗ ಕಬ್ಬು ಬೆಳೆಗಾರರಿಗೆ ಭಾರಿ ಅನ್ಯಾಯ ಆಗೈತಿ. ಅದನ್ನ ತಮ್ಮ ಏನ್ ಮಾಡಿದ್ರು ಅಂತಂದ್ರ ಅದನ್ನ ಸರಿಯಾಗಿ ತನಿಖೆ ಮಾಡ್ಲಾರ್ದ 1 ಕಿಲೋಮೀಟರ್ದಿಂದ 100 ಕಿಲೋಮೀಟರ್ ಮಟ್ಟ ಲೆಕ್ಕ ಮಾಡಿದ್ರ. ಅದು ಅವಾಗ ಆ ಲೆಕ್ಕ ಎಲ್ಲಿಗೆ ಬತ್ತು? ನಾವು 402 ರೂಪಾಯಿ ನಮಗ ಅನ್ಯಾಯ ಆಕೈತೆ ಅಂತ ಹೇಳಿದ್ದು ಅದು 256 ರೂಪಾಯಿಗೆ ತಂದಿಟ್ರದನ್ನ. ಅಲ್ಲಿ ನಮ್ಮ ಕಬ್ಬು ಬೆಳೆಗಾರರು ಏನ್ ಮಾಡಿದ್ರಂತಂದ್ರ ನಾವು 256 ಗೆದ್ದಿವತ್ತು ಬಹಳ ಖುಷಿ ಆತ ಅವ್ರಿಗೆ. ಬರೋಕ್ಕಿಂತ ಮುಂಚೆ ನಾವು ಘೋಷಣೆ ಮಾಡಿದ್ವಿ ಸರ್ ಹೋರಾಟ. ಅದಕ್ಕಾಗಿ ಏನಂತಂದ್ರಿ ಇವತ್ತ ರಾಜ್ಯ ಸರ್ಕಾರಕ್ಕ ಒಂದು ಟನ್ ಕಬ್ಬಿಗೆ